ಬಿರುಗಾಳಿ ಪ್ಲಸ್ ಸುಂಟ್ರಗಾಳಿ ಈಸ್ ಈಕ್ವಲ್ ಟು ಗ್ರೌಂಡ್ ಅಲ್ಲಿ ಇವತ್ತು ಪಕ್ಕ ದೀಪಾವಳಿ ಅಂಡ್ ಇವತ್ತು RCBಗೆ ಯಾರು ಹಾಕ್ತಾರೆ ತಂಪು ಗಾಳಿ ಅನ್ನೋದೇ ಕ್ವಶನ್ ಅನ್ನೋದು. ಬಿಕಾಸ್ ಪಂಜಾಬ್ ವರ್ಸಸ್ SRH ಇವತ್ತಿನ ಮ್ಯಾಚ್ ಅಂತೂ ಸಖತ್ತಾಗಿರುತ್ತೆ. ಎರಡು ಟೀಮ್ ಬ್ಯಾಟರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್, ಎರಡು ಕೂಡ ಒಳ್ಳೆ ಬ್ಯಾಲೆನ್ಸ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಅಂಡ್ ಪಾಯಿಂಟ್ಸ್ ಟೇಬಲ್ ಇನ್ನ ಹೋಗ್ತಾ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಇಲ್ಲಿವರೆಗೂ ಯಾವ 4 ಟೀಮ್ಗಳು ಪಾಯಿಂಟ್ಸ್ ಟೇಬಲ್ ಟಾಪ್ ಅಲ್ಲಿ ಇದ್ರೆ ಅವ್ರವ್ರಿಗೆ ಮ್ಯಾಚ್ ಬೀಳ್ತಾ ಇರುತ್ತೆ. ಅಂಡ್ ಯಾರು ಸೋಲ್ತಾ ಇರ್ತಾರೆ ಅವ್ರು ಕೆಳಗೆ ಬರ್ತಾ ಇರ್ತಾರೆ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಆಪರ್ಚುನಿಟಿ 5, 6, 7, 8 ಈ ಒಂದು ಪೊಸಿಷನ್ ಇರೋರಿಗೆ. ಬಿಕಾಸ್ ಯಾರು ಇಲ್ಲಿಂದ ಗೆದ್ಕೊಂಡು ಹೋಗ್ತಾರಲ್ಲ ಅವರು ಪಾಯಿಂಟ್ಸ್ ಟೇಬಲ್ ಮೇಲೆ ಹೋಗ್ತಾ ಇರ್ತಾರೆ. ಅಂಡ್ ನೆನ್ನೆ DC ವರ್ಸಸ್ CSG ಈ ಒಂದು ಮ್ಯಾಚ್ ಅಲ್ಲಿ ಏನು ಅಷ್ಟೊಂದು ಇಂಪ್ಯಾಕ್ಟ್ ಆಗಲಿಲ್ಲ ಈ ಒಂದು ಪಾಯಿಂಟ್ಸ್ ಟೇಬಲ್ಗೆ. ಬಿಕಾಸ್ ಅವರು ಯಾರು ಗೆಲ್ತಾರೆ ಅವರು ಮುಂದೆ ಮೇಲೆ ಹೋಗ್ತಿರ್ತಾರೆ, ಯಾರು ಸೋಲ್ತಿರ್ತಾರೆ ಅವ್ರು ಕೆಳಗೆ ಬರ್ತಿರ್ತಾರೆ ಅಷ್ಟೇ. ಬಟ್ CSG ಅಂತೂ ಈ ಒಂದು ಸೀಸನ್ ಸ್ವಲ್ಪ ಸೈಲೆಂಟ್ ಆಗಿ ಮೂವ್ ಮಾಡ್ತಾ ಇದೆ ಪ್ಲೇ ಆಫ್ ರೇಸ್ಗೆ. ಅಂಡ್ ನೋಡ್ಬೇಕು ಏನಾಗುತ್ತೆ ಅಂತ. ಅಂಡ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ರ ಪಂಜಾಬ್, RCB, SRH ಅಂಡ್ RR ಈ 4 ಟೀಮಲ್ಲಿ ಪಂಜಾಬ್ ಮತ್ತೆ RCB ಟೀಮ್ ನ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಯಾರು ಕೂಡ ಅಲ್ಲಾಡ್ಸಕ್ಕೆ ಆಗ್ತಾ ಇಲ್ಲ, ಹಂಗೆ ಕೂತ್ಕೊಂಡ್ಬಿಟ್ಟಿರೋದು. ಅಂಡ್ ಈ ಒಂದು ಸೀಸನ್ ಇವ್ರ ಪುಣ್ಯಕ್ಕೆ ಯಾರು ಕೂಡ ಆ ತರ ಒಂದು ಸಿಚುವೇಶನ್ ಕೂಡ ತಗೋಬರ್ತಾ ಇಲ್ಲ. ಅಂಡ್ ಆ ತರ ಮ್ಯಾಚ್ ಸಿನಾರಿಯೋ ಕೂಡ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಕಂಫರ್ಟಬಲ್ ಆಗಿ ಎರಡು ಟೀಮ್ ಕೂಡ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಇವತ್ತಿನ ಮ್ಯಾಚ್ ಏನಾದ್ರು RCBಗೆ ಒಂದು ಅಡ್ವಾಂಟೇಜ್. RCB ನೆಕ್ಸ್ಟ್ ನಾಳೆ ಮ್ಯಾಚ್ ಇದೆ LSG ಅಗೇನ್ಸ್ಟ್. ಇವತ್ತಿನ ನಾಳೆ ಮ್ಯಾಚ್ ಏನಾದ್ರು RCB ಗೆದ್ದು ಟೇಬಲ್ ಟಾಪ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು SRH ಗೆಲ್ಲೇಬೇಕು. ಯಾಕಂತ ಹೇಳಿದ್ರೆ ಪಂಜಾಬ್ ಅವರು ಆಡಿರೋ 9 ಮ್ಯಾಚ್ ಅಲ್ಲಿ 6-4 ಗೆದ್ಬಿಟ್ಟಿದ್ರೆ, SRH ಅವರು 10ರಲ್ಲಿ 6-4 ಗೆದ್ದಿದ್ರೆ ಇವತ್ತು ಪಂಜಾಬ್ ಅವರು 10ಕ್ಕೆ 6 ಆಗ್ಬಿಡುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಸೋತ್ರೆ RCBಗೆ ನಾಳಿನ ಮ್ಯಾಚ್ LSG ಅಗೇನ್ಸ್ಟ್ ಏನಾದ್ರು ಗೆದ್ಬಿಟ್ರೆ ಟೇಬಲ್ ಟಾಪ್ ಅಲ್ಲಿ ಕೂತ್ಕೋತಾರೆ. ಅಂಡ್ SRH ಕೂಡ ಟೇಬಲ್ ಟಾಪ್ ಅಲ್ಲಿ ಕೂತ್ಕೋತಾರೆ. ಓಕೆ, ಇವತ್ತಿನ ಮ್ಯಾಚ್ ಗೆದ್ರೆ ಅವರು ಫಸ್ಟ್ 1 ಪೊಸಿಷನ್ ಇರ್ತಾರೆ. ಅಂಡ್ ನಾಳೆ RCB ಗೆದ್ರೆ ಏನಾದ್ರು ಹೋಗಿ ಅವರು ಕೂಡ ಟೇಬಲ್ ಟಾಪ್ ಅಲ್ಲಿ ಕೂತ್ಕೋತಾರೆ. ಬಟ್ RCB ಏನಾದ್ರು ಸೋದ್ರೆ ಹೇಳ್ತಾ ಇದೀನಿ 3rd ಪೊಸಿಷನ್ ಇಲ್ಲ 4th ಪೊಸಿಷನ್ ಪಕ್ಕಾ ಕನ್ಫರ್ಮ್ ನಾಳಿನ ಮ್ಯಾಚ್ ಏನಾದ್ರು ಸೋತ್ರೆ ನೋಡೋದು ಏನಾಗುತ್ತೆ ಅಂತ. ಅಂಡ್ ಪಂಜಾಬ್ ಫಸ್ಟ್ ಇದ್ದಾರೆ, RCB ಸೆಕೆಂಡ್ ಇದ್ದಾರೆ, SRH 3rd ಪೊಸಿಷನ್ ಇದ್ದಾರೆ, RR ಕೂಡ ಅಲ್ಲೇ ಇದ್ದಾರೆ. ಈ 4 ಟೀಮ್ ಯಾರು ಕೂಡ ಅಲ್ಲಾಡ್ಸಕ್ ಆಗ್ತಾ ಇಲ್ಲ. ಬಿಕಾಸ್ ಕೆಳಗಡೆ ಇರೋ 5, 6, 7 ಅಂಡ್ 8 ಈ 4 ಟೀಮ್ಗಳು ಇವಾಗ ಪಾಯಿಂಟ್ಸ್ ಟೇಬಲ್ ನ ಅಲ್ಲಾಡ್ಸಕ್ಕೆ ಎಲ್ಲಾನು ಕೂಡ ಟ್ರೈ ಮಾಡ್ತಾರೆ. ಬಿಕಾಸ್ GT ಲಾಸ್ಟ್ ಹ್ಯಾಟ್ರಿಕ್ 3 ಮ್ಯಾಚಸ್ ನ ಗೆದ್ದಿರೋದು. ಅಂಡ್ CSG ಲಾಸ್ಟ್ ಮ್ಯಾಚ್ DC ಅಗೇನ್ಸ್ಟ್ ಗೆದ್ದಿರೋದು. ಅಂಡ್ DC ಅವರು ಓಕೆ ಇಲ್ಲಿ ಈ ಒಂದು ಸೀಸನ್ ಆಲ್ಮೋಸ್ಟ್ ಕಷ್ಟ ಇದೆ. ಏನಕ್ಕಂತ ಹೇಳಿದ್ರೆ ಇರೋ 4 ಮ್ಯಾಚ್ ಅಲ್ಲಿ 4 ಕೂಡ ಗೆಲ್ಲಬೇಕು. ಅಂಡ್ KKR ಲಾಸ್ಟ್ ಹ್ಯಾಟ್ರಿಕ್ 3 ಮ್ಯಾಚಸ್ ಕೂಡ ವಿನ್ ಆಗ್ತಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಮೋರ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇವಾಗ ನೆಟ್ ರನ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪಂಜಾಬ್ ಅವ್ರದ್ದು 0.855 ಇದೆ. ಅಂಡ್ RCB ಅವ್ರದ್ದು 1.420 ಇದೆ. ಅಂಡ್ SRH ಅವ್ರದ್ದು 0.64 ಇದೆ. ಓಕೆನಾ, ಇಲ್ಲಿ ಎಲ್ಲಾ ಟೀಮ್ಗಳಿಗೂ ಕಂಪೇರ್ ಮಾಡಿದ್ರೆ RCB ಅದು ಫಾರ್ ಬೆಟರ್ ಇದ್ದಾರೆ. RCB ಅಂತೂ ಮುಟ್ಟಕ್ಕೆ ಆಗಲ್ಲ, 6 ಲೆವೆಲ್ಗೆ ರನ್ ರೇಟ್ ಕೂಡ ಇರೋದು. ಅಂಡ್ SRH ಇವತ್ತಿನ ಮ್ಯಾಚ್ ನ ಗೆಲ್ಲಬೇಕು. ಅಂಡ್ ಇವತ್ತು SRH ವರ್ಸಸ್ ಪಂಜಾಬ್ ಈ ಒಂದು 2 ಟೀಮ್ ಆಲ್ರೆಡಿ ಮುಖಾಮುಖಿ ಆಗಿದ್ದಾರೆ ಈ ಒಂದು ಸೀಸನ್ ಅಲ್ಲಿ. ಬಟ್ SRH ಅಗೇನ್ಸ್ಟ್ ಆಲ್ರೆಡಿ ಪಂಜಾಬ್ ಅವರು ಗೆದ್ದಿರೋದು. ಆ ಒಂದು ಟೈಮ್ ಅಲ್ಲಿ ಅಂತೂ ಪಂಜಾಬ್ ಅನ್ಬೀಟನಬಲ್ ಆಗ್ಬಿಟ್ಟು ಯಾರು ಕೂಡ ಅವ್ರನ್ನ ಸೋಲ್ಸಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಮ್ಯಾಚ್ ಅಲ್ಲಿ SRH 220 ರನ್ ಹೊಡೆದಿರ್ತಾರೆ. ಆ ಒಂದು ರನ್ ಈಸಿಯಾಗಿ ಚೇಸ್ ಮಾಡ್ತಾರೆ 19 ಓವರ್ಗಳಲ್ಲಿ. ಅಂಡ್ ಪಂಜಾಬ್ ಅಂತೂ ಇವಾಗ 2 ಮ್ಯಾಚಸ್ ನ ಬ್ಯಾಕ್ ಟು ಬ್ಯಾಕ್ ಸೋತಿರೋದ್ರಿಂದ GT ಮತ್ತೆ RR ಅಗೇನ್ಸ್ಟ್ ಸೋತಿರೋದ್ರಿಂದ ಪಂಜಾಬ್ ಅವ್ರಿಗೆ ಏನು ಪಾಯಿಂಟ್ಸ್ ಟೇಬಲ್ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗಲ್ಲ. ಬಿಕಾಸ್ ಶ್ರೇಯಸ್ ಅಯ್ಯರ್ ಹೇಳಿರೋ ಪ್ರಕಾರ ನಾವೇನು ತಲೆ ಕೆಡ್ಸ್ಕೋತಿಲ್ಲ. ಬಿಕಾಸ್ ಇನ್ನ ಪಾಸಿಟಿವ್ ಸೈಡ್ ಎಲ್ಲ ಇದೀವಿ ನಾವು. ಬಿಕಾಸ್ ಪಾಯಿಂಟ್ಸ್ ಟೇಬಲ್ ಇನ್ನ ನಮ್ಮ ಅಲ್ಲಾಡ್ಸಕ್ಕೆ ಯಾರು ಕೂಡ ಆಗ್ತಾ ಇಲ್ಲ. ಅಂಡ್ ಟೀಮ್ ಕೂಡ ಚೆನ್ನಾಗಿ ಹೋಗ್ತದೆ ಅಂತ ಹೇಳಿದ್ರೆ. ಬಟ್ SRH ಲಾಸ್ಟ್ ಮ್ಯಾಚ್ KKR ಅಗೇನ್ಸ್ಟ್ ಸೋತಿರೋದು. ಸೊ ಇವ್ರಿಗೆ ಇವಾಗ ಇಲ್ಲಿಂದ ಸ್ವಲ್ಪ ಕುತ್ತಿಗೆಗೆ ಬರುತ್ತೆ. ಬಿಕಾಸ್ KKR ಅಗೇನ್ಸ್ಟ್ ಸೋತಿದ್ರು ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚು ಆ ಒಂದು ಯಾವ ತರ SRH ಅಂತೂ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿದ್ದು. ಬಿಕಾಸ್ ಟ್ರಾವಿಸ್ ಹೆಡ್ ಆ ಲೆವೆಲ್ಗೆ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು ಓಕೆನಾ SRHಗೆ. ಆದ್ರೂ ಕೂಡ ಅದನ್ನ ಯುಟಿಲೈಸ್ ಮಾಡೋಕ್ಕಾಗಿಲ್ಲ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು. ಸೊ ಎಲ್ಲರೂ ಕೂಡ ಕೊಲಾಪ್ಸ್ ಆಗಿದ್ದು. ಅಂಡ್ KKR ಇವನ್ನ ನುಂಗಾಕಿದ್ರು. ಅಂಡ್ ಪಂಜಾಬ್ ಅನ್ನು ಕೂಡ GT ಅವರು ಹಂಗೆ ಹೊಡೆದು ಬರ್ತಾ ಇದ್ದಾರೆ. GT ಕೂಡ ಗೆದ್ರು ಪಂಜಾಬ್ ಮೇಲೆ. ಪಂಜಾಬ್ ಅಂತೂ ಅನ್ಬೀಟನಬಲ್ ಟೀಮು, ಇವಾಗ ಬೀಟನಬಲ್ ಆಗ್ತಾ ಇದ್ದಾರೆ. ಅಂಡ್ SRH ಪ್ಲೇಯಿಂಗ್ 11 ಇಂದ ಲಾಸ್ಟ್ ಮ್ಯಾಚ್ ನಿತೀಶ್ ಕುಮಾರ್ ರೆಡ್ಡಿ ಆಡಿಲ್ಲ. ಬಿಕಾಸ್ ಅವ್ರಿಗೆ ಇಂಜುರಿ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗ ಸ್ಮರಣ್ಗೆ ಚಾನ್ಸ್ ನ ಕೊಡ್ತಾರೆ. ಬಟ್ ಆ ಒಂದು ಚಾನ್ಸ್ ನ ಸ್ಮರಣ್ ಅವರು ಯೂಸ್ ಮಾಡ್ಕೊಳ್ಳಲ್ಲ. ಅಂಡ್ ಪಂಜಾಬ್ಗೆ ಶಶಾಂಕ್ ಸಿಂಗ್ ಅವ್ರನ್ನ ಕೂರಿಸಿದ್ದಾರೆ ಲಾಸ್ಟ್ 2 ಮ್ಯಾಚ್ ಇಂದ. 2 ಮ್ಯಾಚ್ ಯಾವಾಗ ಕೂರಿಸಿದ್ರು 2 ಮ್ಯಾಚ್ ಕೂಡ ಸೋತಿದ್ದಾರೆ. ಶಶಾಂಕ್ ಸಿಂಗ್ ಅಂತೂ ಎಲ್ಲಾ ಕ್ಯಾಶ್ ಬಿಡ್ತಾ ಇದ್ದಾರೆ, ಅದಕ್ಕೋಸ್ಕರ ಕೂರಿಸಿರೋದು. ಬಟ್ ಅವ್ರಂತರ ಲಕ್ಕಿ ಪ್ಲೇಯರ್ ಪಂಜಾಬ್ ಅವ್ರಿಗೆ. ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರನ್ನ ಪಕ್ಕ ರಿಟರ್ನ್ ತಗೊಬರ್ತಾರೆ. ಅಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ SRHಗೆ ಬರ್ತಾರೆ. ಇವತ್ತು ಮ್ಯಾಚ್ ನಡೀತಾ ಇರೋದು ಹೈದರಾಬಾದ್ SRH ನ ಹೋಮ್ ಗ್ರೌಂಡ್ ರಾಜೀವ್ ಗಾಂಧಿ ಈ ಒಂದು ಸ್ಟೇಡಿಯಂ ಅಲ್ಲಿ ನಡೀತಾ ಇರೋದು. ಬ್ಯಾಟಿಂಗ್ ಅಂತೂ ಪ್ಯಾರಡೈಸ್ ಈ ಒಂದು ಟೀಮು. ಸೊ ಬ್ಯಾಟರ್ಸ್ ಇರೋದು 2 ಟೀಮಲ್ಲಂತೂ ತುಂಬಿಕೊಂಡಿದ್ದಾರೆ. ಟಾಪ್ ಆರ್ಡರ್ಸ್ ಗಳಂತೂ SRH ಅಲ್ಲೂ ಕೇಳಂಗಿಲ್ಲ, ಪಂಜಾಬ್ ಅಂತೂ ಇನ್ನ ಕೇಳಂಗಿಲ್ಲ. ಬಂದ್ ಉಡೀಸ್ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗ್ ನಾವು ಬಿರುಗಾಳಿ ಪ್ಲಸ್ ಸುಂಟ್ರಗಾಳಿ ಈಸ್ ಈಕ್ವಲ್ ಟು ದೀಪಾವಳಿ ಇವತ್ತು ಗ್ರೌಂಡ್ ಅಲ್ಲ ಅಂತ. ಬಿಕಾಸ್ 2 ಟೀಮ್ ಬ್ಯಾಟರ್ಸ್ ಅಂತೂ ಅನ್ಬೀಟನಬಲ್, ಯಾರು ಕೂಡ ತಲೆನೇ ಕೆಡ್ಸ್ಕೊಳ್ಳೋದು. ಔಟ್ ಆದ್ರೆ ಆ ಲೆವೆಲ್ಗೆ ಹೊಡಿತಿರ್ತಾರೆ. ಅಂಡ್ ಇವತ್ತು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕೋರ್ ಬರೋ
ಚಾನ್ಸಸ್ ಕೂಡ ಕಾಣಿಸ್ತದೆ, ಬಿಕಾಸ್ ಯಾರು ಫಸ್ಟ್ ಬ್ಯಾಟಿಂಗ್ ನ ತಗೋತಾರಲ್ಲ ಅವರು. ಅಂಡ್ ಅವರೇಜ್ ಸ್ಕೋರ್ ಇದು ಈ ಒಂದು ಪಿಚ್ ಅಲ್ಲಿ 200 ಇದೆ. ಸೊ ಲಾಸ್ಟ್ ಮ್ಯಾಚ್ SRH DC ಅಗೇನ್ಸ್ಟ್ ಈ ಒಂದು ಪಿಚ್ ಅಲ್ಲಿ ಕೂಡ ಗೆದ್ದಿರ್ತಾರೆ ಆಕ್ಚುಲಿ. ಅಂಡ್ ಇವತ್ತು ಬೀಟ್ ಮಾಡೋದು SRH ನ ಪಂಜಾಬ್ ಅವರು ಸುಮ್ಮನೆ ಅಂತಲ್ಲ, ಬಿಕಾಸ್ ಇವ್ರದ್ದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ. ಅಂಡ್ ಅವರೇಜ್ ಸ್ಕೋರ್ 200 ಇದೆ. ಅಂಡ್ ಈ ಒಂದು ಪಿಚ್ ಅಲ್ಲಿ ಪೇಸರ್ಗೆ ಸಖತ್ ಫ್ರೆಂಡ್ಲಿ ಇದೆ. ಪೇಸರ್ ಕೂಡ ಲಾಸ್ಟ್ ಒಂದು ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ ಇವರೇ ವಿಕೆಟ್ ನ ತೆಗಿದ್ದಾರೆ. ಸ್ಪಿನ್ನರ್ಸ್ ಜಸ್ಟ್ 18 ವಿಕೆಟ್ ನ ತೆಗೆದಿದ್ದಾರೆ. ಅಂಡ್ ಪೇಸರ್ಸ್ 45 ವಿಕೆಟ್ ನ ತೆಗೆದಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಯಾರು ಆಡಿದ್ದಾರೆ ಈ ಒಂದು ಪಿಚ್ ಅಲ್ಲಿ ಅವರು 41 ಬಾರಿ ಗೆದ್ದಿದ್ದಾರೆ. ಸೆಕೆಂಡ್ ಚೇಸ್ ಮಾಡೋರು 50 ಸಲ ಗೆದ್ದಿದ್ದಾರೆ. ಅಂಡ್ ಎರಡು ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದ್ರೆ ಎರಡು ಟೀಮ್ ಅಂತೂ ನೆಕ್ಸ್ಟ್ ಲೆವೆಲ್ ತರ ಇದೆ. ಅದರಲ್ಲಿ SRH ಅವ್ರದ್ದು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಬರ್ತದೆ. ಲಾಸ್ಟ್ ಮ್ಯಾಚ್ ಕೂಡ KKR ಅಗೇನ್ಸ್ಟ್ ಅದೇ ತರ ಬಂದಿದ್ದು, ಬಟ್ ಅದನ್ನ ಯುಟಿಲೈಸ್ ಮಾಡಕ್ಕಾಗಲ್ಲ ಮಿಡ್ಲ್ ಆರ್ಡರ್ಸ್. ಇಶಾನ್ ಕಿಶನ್ ಬಂದಂಗೆ ಹೊಡಿತಿರ್ತಾರೆ. ಅಂಡ್ ಹೆನ್ರಿ ಕ್ಲಾಸನ್ ಒಳ್ಳೆ ಫಿನಿಶಿಂಗ್ ಟಚ್ ಕೂಡ ಕೊಡ್ತಾರೆ, ಬಟ್ ಲಾಸ್ಟ್ ಮ್ಯಾಚ್ ಅದು ಆಗಿಲ್ಲ. ಅಂಡ್ ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಮ್ಯಾಚ್ ಅಲ್ಲಿ ಇರಲಿಲ್ಲ, ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಕಾಣಿಸ್ಕೋತಾರೆ. ಅಂಡ್ ಸಾಯಿಲ್ ಅರೋರಾ ಇವರಂತೂ ಹೆಂಗೆ ಅಂತ ಹೇಳಿದ್ರೆ SRH ಟೀಮ್ ಅಂತೂ ನಿನ್ಸಕ್ಕೆ ಆಗಲ್ಲ, ಆ ತರ ಬ್ಯಾಟಿಂಗ್ ಲೈನಪ್ ಇರೋದು. ಅಂಡ್ ಅಭಿಷೇಕ್ ವರ್ಮಾ ಇನ್ನೊಬ್ರು ಅಂಕಿತ್ ವರ್ಮಾ ಕೂಡ ಇದ್ದಾರೆ. ಪ್ಯಾಟ್ ಕಮಿನ್ಸ್ ಮತ್ತೆ ರಿಟರ್ನ್ ಆಗಿರೋದು. ಅಂಡ್ ಎಸ್ ಕುಮಾರ್, ಹರ್ಷಲ್ ಪಟೇಲ್ ಅಂಡ್ ಸಕೀಬ್ ಹುಸೇನ್ ಅಂಡ್ ಈ ಮಲಿಂಗ, ಇದು SRH ಅವ್ರದ್ದು ಪ್ರಾಬ್ಲಮ್ ಪ್ಲೇಯಿಂಗ್ ಏನು ಆಲ್ಮೋಸ್ಟ್ ಇದೇ ಇರುತ್ತೆ. ನಿತೀಶ್ ಕುಮಾರ್ ರೆಡ್ಡಿ ಒಬ್ಬರೇ ಇವತ್ತಿನ ಮ್ಯಾಚ್ ಅಲ್ಲಿ ಬಂದು ಸೇರ್ಕೋತಾರೆ ಈ ಒಂದು ಟೀಮ್ನ. ಅಂಡ್ ಪಂಜಾಬ್ ಅವ್ರದ್ದು ಕೂಡ ಸೇಮು. ಪಂಜಾಬ್ ಅಲ್ಲಿ ಪ್ರಿಯಾಂಶ್ ಆರ್ಯ ಅಂಡ್ ಪ್ರಪ್ಸಿಮ್ರಾನ್ ಸಿಂಗ್ ಈ ಎರಡು ಬ್ಯಾಟರ್ಸ್ ಅಂತೂ ಒಂಥರ ಫಿಯರ್ಲೆಸ್ ಬ್ಯಾಟರ್ ಮಗ. ಏನಕ್ಕಂತ ಹೇಳಿದ್ರೆ ಚಾನ್ಸೇ ಇಲ್ಲ ಅವಕನೆ ಇವ್ರನ್ನ ಬೀಟ್ ಮಾಡೋದಕ್ಕೆ. ಇಬ್ರು ಕೂಡ ಸಕ್ಕತ್ತಾಗಿ ಹೊಡಿತಾ ಇರ್ತಾರೆ. ಅಂಡ್ ಕಾನ್ಲಿ ಇವರಂತೂ ಆಸ್ಟ್ರೇಲಿಯಾ ಪ್ಲೇಯರು, ಸೊ ನಿಂತ್ಕೊಂಡ್ರೆ ಸಿಗ್ದಾಗ್ತಾರೆ. ಅಂಡ್ ಶ್ರೇಯಸ್ ಸರ್ ಗೊತ್ತು ನಿಮಗೆ, ಮಿಸ್ಟರ್ ಕನ್ಸಿಸ್ಟೆನ್ಸಿ ಅಂತಾನೆ ಹೇಳ್ಬೋದು IPL ಕೂಡ ಬೇರೆ ಟೀಮ್ಗಳು. ಅಂಡ್ ಲಾಸ್ಟ್ ಮ್ಯಾಚು S ಹೆಗ್ಡೆ ಇವರು ಲಾಸ್ಟ್ ಮ್ಯಾಚ್ ಆಕ್ಚುಲಿ ಯಾವುದು GT ಅಗೇನ್ಸ್ಟ್ ಇವರು ಒಬ್ಬರೇ ಸ್ಕೋರ್ ಮಾಡಿದ್ದು, 50 ರನ್ ಹೊಡೆದ್ಬಿಟ್ಟು ಆಪತ್ ಬಂದವ ಆಗಿದ್ರು. ಅಂಡ್ ಮಾರ್ಕಸ್ ಸ್ಟೋನಿಸ್, ಶಶಾಂಕ್ ಸಿಂಗ್ ಇವತ್ತು ಪಕ್ಕ ರಿಟರ್ನ್ ಆಗ್ತಾರೆ. ಅಂಡ್ ಜೆನ್ಸನ್ ಅಂಡ್ ಬ್ಯಾಟ್ಲೆಕ್ಸ್ ಅಂಡ್ ಹರ್ಷದೀಪ್ ಸಿಂಗ್, ವಿಜಯ್ ಕುಮಾರ್ ಅಂಡ್ ಚಹಲ್, ಇದು ಪಂಜಾಬ್ ಅವ್ರದ್ದು ಪ್ಲೇಯಿಂಗ್ 11. ಒಂದು ಹೆಡ್ ಟು ಹೆಡ್ ನೋಡೋದಾದ್ರೆ ಟೋಟಲ್ ಆಗಿ ಎರಡು ಮ್ಯಾಚ್ ಕೂಡ 25 ಮ್ಯಾಚಸ್ ನ ಆಡಿದ್ದಾರೆ. ಅಂಡ್ SRH 17 ಮ್ಯಾಚಸ್ ನ ವಿನ್ ಆಗಿದ್ದಾರೆ. ಪಂಜಾಬ್ ಅವರು 8 ಮ್ಯಾಚಸ್ ನ ವಿನ್ ಆಗಿದ್ದಾರೆ. ಬಟ್ SRH ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ದಾರೆ IPL ಹಿಸ್ಟ್ರಿ ಅಂತ ತೆಗೆದು ನೋಡಿದ್ರೆ. ಅಂಡ್ ಇವತ್ತು ನನ್ನ ಪ್ರಕಾರ SRH ಮ್ಯಾಚ್ ನ ವಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಏನಾದ್ರು ಮೋರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ, ಮ್ಯಾಚ್ ಪ್ರಿಡಿಕ್ಷನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದ್ರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್.